ಸ್ನೇಹಿತರೆ ನಮಸ್ಕಾರ. ನನ್ನ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಸ್ನೇಹಿತರೆ, ಬಹಳ ವಿಶೇಷವಾಗಿ ಇವತ್ತಿನ ಕಾರ್ಪೊರೇಟ್ ಜಗತ್ತು ಅಥವಾ ಇವತ್ತಿನ ಖಾಸಗಿ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಜಾಹೀರಾತು, ಟಿವಿ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಕ್ಷೇತ್ರ, ಇದೆಲ್ಲದರಲ್ಲೂ ಕೂಡ ಯಾವ ರೀತಿಯಾದಂಥ ಒಂದು ಸ್ಪರ್ಧಾತ್ಮಕತೆ ಉಂಟಾಗ್ತಾ ಇದೆ. ಇದರಿಂದ ದೇಶದ ಆರ್ಥಿಕತೆ ಮತ್ತು ದೇಶದಲ್ಲಿರ್ತಕ್ಕಂಥ ಡೆಮೊಕ್ರೆಟಿಕ್ ವ್ಯಾವಹಾರಿಕ ಸಿಸ್ಟಮ್, ಅಂದರೆ ಮತ್ತೊಬ್ಬರು ವ್ಯವಹಾರವನ್ನು ಮಾಡಿಕೊಂಡು ತಾವೂ ವ್ಯವಹಾರವನ್ನು ಮಾಡಿಕೊಂಡು ಒಂದು ಏನದು ಬಾಂಧವ್ಯಯುಕ್ತವಾದಂಥ ವಹಿವಾಟನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗೆ ಧಕ್ಕೆಯನ್ನು ಕೊಡ್ತಕ್ಕಂಥ ಒಂದಷ್ಟು ಬೆಳವಣಿಗೆಗಳು ದಿನೇ ದಿನ ಆಗ್ತಾ ಇದೆ. ಇದೊಂದು ರೀತಿ ರೋಚಕವಾದ ಬೆಳವಣಿಗೆ ಕಂಡು ಬರ್ತಾ ಇದೆ. ಅದು ಏನು ಅನ್ನುವಂಥ ಒಂದು ಸಣ್ಣ ಉದಾಹರಣೆಯ ಜೊತೆಗೆ, ಒಂದು ನಿದರ್ಶನದ ಜೊತೆಗೆ ಇವತ್ತಿನ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಬನ್ನಿ ಶುರು ಮಾಡೋಣ. ಗೆಳೆಯರೇ, ವಾಲ್ಟ್ ಡಿಸ್ನಿ ಮೀಡಿಯಾ ಮತ್ತು ರಿಲಯನ್ಸ್ ಕಂಪನಿಗಳ ವಿಲೀನ ಆಗುತ್ತೆ ಅನ್ನುವಂಥ ಸುದ್ದಿಯನ್ನು ನೀವು ಕೇಳಿರ್ತೀರಿ. ಸೊ ಇದರಿಂದ ಭಾರತದಲ್ಲಿ ಇತರೆ ಕಂಪನಿಗಳ ಸ್ಪರ್ಧಾತ್ಮಕತೆಗೆ ತೊಂದರೆ ಉಂಟಾಗಲಿದೆ ಅಂತ ಭಾರತೀಯ ಪ್ರತಿಸ್ಪರ್ಧಾ ಆಯೋಗ CCI ಅಭಿಪ್ರಾಯಪಟ್ಟಿದೆ. ಈ ಎರಡು ಬೃಹತ್ ಕಂಪನಿಗಳ ಆಸ್ತಿಗಳ ವಿಲೀನ ಮುಖ್ಯವಾಗಿ ಕ್ರಿಕೆಟ್ ಪ್ರಸಾರದ ಹಕ್ಕುಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮವನ್ನು ಉಂಟು ಮಾಡುತ್ತೆ. ವಿಲೀನದ ನಂತರ ಈ ಕಂಪನಿ ಮುಖೇಶ್ ಅಂಬಾನಿ ಅವರ ರಿಲಯನ್ಸ್ನ ಮಾಲೀಕತ್ವದಲ್ಲಿ ಇರುತ್ತೆ, ವಾಲ್ಟ್ ಡಿಸ್ನಿ. ಸೊ ನೀವು ಡಿಸ್ನಿ ಹಾಟ್ಸ್ಟಾರು ಮತ್ತಿತರೆ ಈಗಾಗಲೇ OTT ಅಥವಾ ಮಾಧ್ಯಮ ನೆಟ್ವರ್ಕ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಕಂಪನಿ ತುಂಬ ಆ್ಯಕ್ಟಿವ್ ಆಗಿದೆ. ವಾಲ್ಟ್ ಡಿಸ್ನಿ ಇದನ್ನು ಈಗ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಮಾಲೀಕತ್ವಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಸೊ ಇದರ ಎಫೆಕ್ಟ್ ದೇಶದಲ್ಲಿರ್ತಕ್ಕಂಥ ಮತ್ತಿತರೆ ಮಾಧ್ಯಮಗಳು ಯಾವ ರೀತಿ ಅವುಗಳ ಮೇಲೆ ಪರಿಣಾಮ ಬೀರುತ್ತೆ, ಮತ್ತಿತರೆ ಖಾಸಗಿ ಕ್ಷೇತ್ರದ ಪ್ರಮುಖವಾದಂಥ ಕಂಪನಿಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಈಗ ಹೊಸದಾದ ಹುಟ್ಟಿಕೊಂಡ ಚರ್ಚೆ. ನೋಡಿ, ಈ ಕಂಪನಿಗಳ ವಿಲೀನ ನಂತರ ಮುಖೇಶ್ ಅಂಬಾನಿಯವರ ರಿಲಯನ್ಸ್ ಮಾಲೀಕತ್ವಕ್ಕೆ ವಾಲ್ಟ್ ಡಿಸ್ನಿ ಬರುತ್ತೆ. ಕ್ರಿಕೆಟ್ ಪ್ರಸಾರದ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಹಕ್ಕುಗಳನ್ನು ಅದು ಹೊಂದಿದೆ. ಹಾಗಾಗಿ ಜಾಹೀರಾತುದಾರರ ಮೇಲೆ ಪ್ರಬಲವಾದಂಥ ಹಿಡಿತವನ್ನು ಮುಖೇಶ್ ಅಂಬಾನಿ ಆಗ ಪಡೆದುಕೊಡ್ತಾರೆ. ಸೊ ಸ್ಪರ್ಧಾತ್ಮಕತೆಯು ಕೂಡ ಕುಂದುತ್ತೆ ಅನ್ನೋದು ಕೂಡ CCIನ ಅಭಿಮತ. ಅಂದರೆ ಏನು ಪ್ರತಿಸ್ಪರ್ಧಾ ಆಯೋಗ ಇದೆ ಇದರ ಅಭಿಪ್ರಾಯ. ಇಲ್ಲಿ 71,200 ಕೋಟಿ ರೂಪಾಯಿಯಷ್ಟು ಬೃಹತ್ ಮೊತ್ತದ ವಿಲೀನ ಪ್ರಕ್ರಿಯೆ ಬಗ್ಗೆ CCI ಪರಿಶೀಲನೆಯನ್ನು ಮಾಡ್ತಾ ಇದೆ. ವಿಲೀನ ಆದಮೇಲೆ ರಚನೆ ಆಗ್ತಕ್ಕಂಥ ಬೃಹತ್ ಪ್ರಮಾಣದ ಕಂಪನಿ, ಅದರಲ್ಲಿ ಸೋನಿ, ಜಿ ಎಂಟರ್ಟೈನ್ಮೆಂಟ್, ನೆಟ್ಫ್ಲಿಕ್ಸ್, ಅಮೆಜಾನ್ ಮೊದಲಾದ ಭಾರೀ ಕಂಪನಿಗಳನ್ನು ಇದು ಮೀರಿಸಿಬಿಡುತ್ತೆ. ರಿಲಯನ್ಸ್ ವಾಲ್ಟ್ ಡಿಸ್ನಿಯನ್ನು ಪಡೆದುಕೊಂಡ ನಂತರ ಈ ಬೃಹತ್ ಕಂಪನಿಗಳ ವಹಿವಾಟು ಏನಿದೆ ಅದೆಲ್ಲವನ್ನು ಮೀರಿಸಿದ ದೊಡ್ಡ ಮೊತ್ತದ ವಹಿವಾಟನ್ನು ನಡೆಸ್ತಕ್ಕಂಥ ಕಂಪನಿ ಆಗುತ್ತೆ ರಿಲಯನ್ಸ್. ಸೊ 120 TV ಚಾನಲ್ಗಳು ಹಾಗೂ 2 ಸ್ಟ್ರೀಮಿಂಗ್ ಸರ್ವಿಸಸ್ಗಳೊಂದಿಗೆ ಬೃಹತ್ ಕಂಪನಿ ಆಗುತ್ತೆ ಆಗ ರಿಲಯನ್ಸ್, ವಾಲ್ಟ್ ಡಿಸ್ನಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರ. ಸೊ CCIನ ಈ ಅಭಿಪ್ರಾಯದಿಂದಾಗಿ ಎರಡೂ ಕಂಪನಿಗಳು ಉದ್ದೇಶಿತ ವಿಲೀನ ಪ್ರಕ್ರಿಯೆಗೆ ಈಗ ಹಿನ್ನಡೆ ಆದಂತಾಗಿದೆ. ಸೊ ಇದು ವಿಶ್ಲೇಷಕರು ಒಂದು ಮಾತು ಏನು ಹೇಳ್ತಾ ಇದ್ದಾರೆ, ಇದರಿಂದಾಗಿ ಆ ವಿಲೀನ ಆಗ್ತಕ್ಕಂಥ ಪ್ರಾಸೆಸ್ಗೆ ಕಾನೂನಾತ್ಮಕವಾಗಿ ಏನೆಲ್ಲ ಆಗಬೇಕು ಅದಕ್ಕೂ ಕೂಡ ಸದ್ಯಕ್ಕೆ ಕೊಂಚ ಹಿನ್ನಡೆ ಉಂಟಾಗಿದೆ. ವಿಷಯ ಇಲ್ಲಿ ಬರ್ತಕ್ಕಂಥದ್ದು, ಇದು ಕೇವಲ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಅಥವಾ ಮಾಧ್ಯಮ ಕಂಪನಿಗಳಿಗೆ ಮಾತ್ರ ಸಂಬಂಧಪಟ್ಟಿದೆಯಾ ಅಥವಾ ಬೇರೆ ಬೇರೆ ಕ್ಷೇತ್ರಗಳಿಗೂ ಕೂಡ ಸಂಬಂಧಪಟ್ಟಿದೆಯಾ ಅನ್ನೋದಕ್ಕೆ ನಾನು ಈ ಒಂದು ವಾಲ್ಟ್ ಡಿಸ್ನಿ ಮತ್ತು ರಿಲಯನ್ಸ್ ಕಂಪನಿಯ ಈ ಒಂದು ವಿಲೀನ ಪ್ರಾಸೆಸ್ನ ದೃಷ್ಟಾಂತವನ್ನು, ಈ ವಿಚಾರವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಸ್ನೇಹಿತರೆ, ದೇಶದಲ್ಲಿ ಈಗಾಗಲೇ ಚಿಲ್ಲರೆ ವಹಿವಾಟು ಮಾಡ್ತಕ್ಕಂಥ ಸಾಕಷ್ಟು ಉದ್ಯಮಗಳು ಮುಚ್ಚಿ ಹೋಗಿವೆ. ಇವತ್ತು ರಿಲಯನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಮಾಲ್ ಸಿಸ್ಟಮ್ನಲ್ಲಿ ಒಂದು ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಲ್ಯಾಪ್ಟಾಪ್, ಕಂಪ್ಯೂಟರ್, TV ಎಲ್ಲವನ್ನೂ ಆ ಕಂಪನಿಯವರೇ ಮಾರಾಟ ಮಾಡ್ತಾರೆ. ಹಾಗಾಗಿ ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾರ್ಟಪ್ಗಳು ಅಥವಾ ಬಿಡಿ ಭಾಗಗಳನ್ನು ಮಾಡ್ತಕ್ಕಂಥವರಾಗಿರ್ಬೋದು ಅಥವಾ ಏನು ಬೇರೆ ಬೇರೆ ವರ್ತಕರಾಗಿರ್ಬೋದು, ಅವರು ಈಗಾಗಲೇ ನಿರುದ್ಯೋಗಿಗಳಾಗಿದ್ದಾರೆ. ಯಾಕೆ ನಿರುದ್ಯೋಗ ನಮ್ಮಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಒಂದು. ಇನ್ನು ಎರಡನೇದು,
ಅಟ್ಲೀಸ್ಟ್ ಈ ರೀತಿಯ ಸಣ್ಣ ಸಣ್ಣ ಕಂಪನಿಗಳು ಬೇರೆ 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 ಕಂಪ್ನಿಗಳಲ್ಲಿ ಒಂದಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾಯಿದ್ರು. ಸೊ ಆ ಕಂಪನಿಗಳನ್ನು ಒಂದು ಬೃಹತ್ ಪ್ರಮಾಣದ ಕಂಪನಿ ತೆಗೆದುಕೊಂಡ ಮೇಲೆ ಅಲ್ಲಿಯ ನೀತಿ ನಿಯಮಾವಳಿಗಳು ಅವರು ಬೇಕಾದರೆ ಕೆಲಸವನ್ನು ಕೊಟ್ಕೊಳ್ಬೋದು, ಇಲ್ಲದಿದ್ದರೆ ಬಿಡ್ಬೋದು. ಇದರಿಂದಾಗಿ ಆಯಾ ಸಣ್ಣ ಕಂಪನಿಗಳು ಕ್ಲೋಸ್ ಆದಮೇಲೆ ಅದು ಮತ್ತೆ ಯಾವುದೋ ಒಂದು ಕಂಪ್ನಿ ಸಾರ್ವಭೌಮತ್ವವನ್ನು ಪಡೆದುಕೊಳ್ಳುತ್ತೆ. ಸಾರ್ವಭೌಮತ್ವವನ್ನು ಪಡೆದುಕೊಂಡಂಥ ಕಂಪನಿ ತಾನು ಮಾಡಿಕೊಂಡಂಥ ನೀತಿ ನಿಯಮಗಳಿಗೆ ಅನ್ವಯ ಆದವರನ್ನ ಎಂಪ್ಲಾಯೀಸ್ ಆಗಿ ಇಟ್ಕೊಳ್ಬೋದು. ತನ್ನ ನೀತಿ ನಿಯಮಗಳಿಗೆ ಬದ್ಧವಾದಂಥ ಜಾಹೀರಾತುಗಳಿಗೆ ಮಾತ್ರ ಅವಕಾಶ ಕೊಡ್ಬೋದು, ವ್ಯವಹಾರಕ್ಕೆ ಮಾತ್ರ ಅವಕಾಶಗಳನ್ನು ಕೊಡ್ಬೋದು. ಅಥವಾ ಬೆಲೆಯ ವಿಚಾರಕ್ಕೆ ಬರೋದಾದರೆ ಗ್ರಾಹಕರಿಗೆ ಅಥವಾ ನಾವು ನೀವು ಪರ್ಚೇಸ್ ಮಾಡ್ತಕ್ಕಂಥ ನಾವು ನೀವು ತೆಗೆದುಕೊಳ್ತಕ್ಕಂಥ ಸೇವೆ, ಅದು ಟಿ ವಿ ಆಗಿರ್ಬೋದು ಅಥವಾ ವಸ್ತು ಆಗಿರ್ಬೋದು ಅಥವಾ ಈ ಪ್ರಸಾರ ಸೇವೆ ಆಗಿರ್ಬೋದು ಅಥವಾ ಜಾಹೀರಾತು ಸೇವೆ ಆಗಿರ್ಬೋದು, ಇದೆಲ್ಲವೂ ಕೂಡ ಒಬ್ಬ ಸಾರ್ವಭೌಮ ವ್ಯಕ್ತಿ ಯಾರು ಆ ಕಂಪನಿಯನ್ನು ನಡೆಸ್ತಾನೆ ಆತ ಮಾಡ್ತಕ್ಕಂಥ ನಿರ್ಧಾರದ ಮೇಲೆ ನಾವು ಬೆಲೆ ತೆರಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಉದಾಹರಣೆಗೆ ಕಾಂಪಿಟೇಷನ್ ಇದ್ದಾಗ ಅಲ್ಲಿ ಬೆಲೆಯ ಏರಿಳಿತಗಳು ಯೋಗ್ಯವಾದ ಬೆಲೆ ಸಿಗುವ ಸಾಧ್ಯತೆ ಇರುತ್ತೆ. ಯಾವಾಗ ಕಾಂಪಿಟೇಷನ್ ಇರಲ್ವೋ ಒಬ್ಬ ವ್ಯಕ್ತಿ ಒಂದು ಬೆಲೆಯನ್ನು ಹೊರಡಿಸಿದ ಮೇಲೆ ಆ ಬೆಲೆಯನ್ನು ಕೊಟ್ಟೆ ನಾವು ಸೇವೆಯನ್ನು ಅಥವಾ ವಸ್ತುವನ್ನು ತೆಗೆದುಕೊಳ್ಬೇಕಾಗತ್ತೆ. ಇದರಿಂದಾಗಿ ಆತಂಕ ಆ ಕ್ಷೇತ್ರದಲ್ಲಿ ಯಾರಿರ್ತಾರೆ ಅಥವಾ ಆ ಕ್ಷೇತ್ರದ ಉಪಯೋಗವನ್ನು ಯಾರು ಪಡ್ಕೊಳ್ತಾರೆ, ಅದು ವಸ್ತು ಆಗಿರ್ಬೋದು ಅಥವಾ ಸೇವೆ ಆಗಿರ್ಬೋದು, ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಲೆ ಏರಿಕೆಯ ಬರೆ ಎಳೆಯುವ ಸಾಧ್ಯತೆ ಇದೆ. ಇದರ ಜೊತೆಗೆ ಅಂತಹ ಒಂದು ಬೃಹತ್ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಮಾಧ್ಯಮ ಸಂಸ್ಥೆ ಅಥವಾ ಯಾವುದೇ ಸಂಸ್ಥೆ ಆಗಿರ್ಬೋದು, ಆ ಸಂಸ್ಥೆಗೆ ಸ್ಪರ್ಧೆಯನ್ನು ಒಡ್ತಕ್ಕಂಥ ತಾಕತ್ತನ್ನು ಕಳೆದುಕೊಳ್ತಾ ಹೋಗ್ಬೋದು ಚಿಕ್ಕ ಪುಟ್ಟ ಸ್ಟಾರ್ಟಪ್ಗಳು ಅಥವಾ ಈ ರೀತಿಯಾದಂಥ ದೊಡ್ಡ ಮೊತ್ತದ ವಹಿವಾಟಿಲ್ಲದಂಥ ಕಂಪನಿಗಳು. ಹಾಗಾಗಿ ಅಂಥ ಚಿಕ್ಕ ಪುಟ್ಟ ಕಂಪನಿಗಳನ್ನು ನೆಚ್ಚಿಕೊಂಡಿರ್ತಕ್ಕಂಥ ಉದ್ಯೋಗಿಗಳು ಅವರ ಗ್ರಾಹಕರಿಗೂ ಕೂಡ ಸಂಕಷ್ಟ ಎದುರಾಗುವ ಭೀತಿ ಇದೆ. ಹಾಗಾಗಿ ಇಂತಹ ವಿಚಾರದಲ್ಲಿ ಸರ್ಕಾರಗಳು ಹೇಗೆ ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದಲ್ಲಿ ಕಳೆದ 10-15 ವರ್ಷದಿಂದಲೂ ಕೂಡ ವಿಫಲತೆಯನ್ನು ಕಂಡುಕೊಂಡು ಬರ್ತಾ ಇದೆ. ಅದರ ಪರಿಣಾಮವಾಗಿ ಇವತ್ತು ನಿರುದ್ಯೋಗ, ಬೆಲೆ ಏರಿಕೆ ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಈ ರೀತಿಯ ಬೆಳವಣಿಗೆ ಇನ್ನೂ ಕೂಡ ಜಾಸ್ತಿ ಆಗುವ ಮುನ್ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಎಲ್ಲಿವರೆಗೂ ಫೇಸ್ ಮಾಡಬೇಕಾಗುತ್ತೆ ದೇಶದ ಗ್ರಾಹಕರು ಅನ್ನೋದೇ ಈಗಿರುವಂಥ ಯಕ್ಷ ಪ್ರಶ್ನೆ ಆಗುತ್ತೆ. ಓಕೆ ಸ್ನೇಹಿತರೆ, ಈ ರೀತಿಯ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆಗಳೊಂದಿಗೆ ಮತ್ತೆ ತಮ್ಮ ಮುಂದೆ ಭೇಟಿ ಆಗ್ತಾ ಇರ್ತೇನೆ. ನಮಸ್ಕಾರ.